ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಒಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆ್ಯಂಡ್ ಈ ವಿಡಿಯೋ ತುಂಬಾ ಸ್ಪೆಷಲ್ ಆಗಿರುತ್ತೆ. ನಮ್ಮೂರಲ್ಲಿ ನಡೆಯೋ ಆಚರಣೆಗಳನ್ನ ತೋರಿಸ್ತೀನಿ ನಾನು. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಆ್ಯಂಡ್ ನನ್ನಂಥ ಕನ್ನಡ ಕ್ರಿಯೇಟರ್ನ ಸಪೋರ್ಟ್ ಮಾಡಿ. ನಮ್ಮೂರಲ್ಲಿ ವರ್ಷದಲ್ಲಿ 2 ದಿನ ನಡೆಯೋ ದೊಡ್ಡ ಹಬ್ಬ ಇದು. ಒಂದು ಮಾರಿ ಹಬ್ಬ ಆ್ಯಂಡ್ ಅದರ ನೆಕ್ಸ್ಟ್ ಡೇ ಆಗೋದು ಕೊಂಡ ಅಂತ ಹೇಳಿ. ಈಗ ನಾನು ಮಾರಿಗುಡಿಗೆ ರೀಚ್ ಆಗಿದ್ದೀನಿ. ಈಗ ಇಲ್ಲಿ ಮಾರಮ್ಮ ದೇವ್ರಿಗೆ ಅಲಂಕಾರನ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ಅಲಂಕಾರ ಮುಗಿಯೋಷ್ಟರಲ್ಲಿ ಊರವರೆಲ್ಲ ಹೋಗಿ ಒಳೆ ಹತ್ರ ಪೂಜೆನ ಮಾಡ್ಕೊಬರ್ತಾರೆ. ಈಗ ನಾನು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನಾನು ಈ ಊರಿಗೆ 3-4 ವರ್ಷ ವಿಸಿಟ್ ಮಾಡಿರಲಿಲ್ಲ. ಈಗ ನಾನು ವಿಸಿಟ್ ಮಾಡಿದ್ದೀನಿ. ಆ್ಯಂಡ್ ಈ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಇಲ್ಲಿ. ಸುತ್ತಲೂ ಕತ್ಲೆ, ಎಲ್ಲೂ ಏನೂ ಇಲ್ಲ, ಯಾವುದೇ ಥರ ಲೈಟು ಇಲ್ಲ. ಈಗ ನಾವು ಒಳಗೆ ಹೋಗ್ತಾ ಇದ್ದೀವಿ ಪೂಜೆ ಮಾಡ್ಕೊಬರೋದಕ್ಕೆ. ಕೊನೆಗೂ ಸ್ವಲ್ಪ ಹೊತ್ತು ನಡೆದಾದ್ಮೇಲೆ ನಾವು ಒಳೆ ಹತ್ರ ರೀಚ್ ಆದ್ವಿ. ಆ್ಯಂಡ್ ಈಗ ಇಲ್ಲಿ ಪೂಜೆ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಇವರು ಪೂಜೆಗೆ 5 ಚಿಕ್ಕ ಚಿಕ್ಕ ಕಲ್ಲು ಮತ್ತು ಒಂದು ಮಡಿಕೆನ ತೊಗೊಂಡು ಪೂಜೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ವ್ಯಕ್ತಿ ಏನು ನೋಡ್ತಾ ಇದ್ದೀರಲ್ಲ, ಇವರು ಈಗ ಇಲ್ಲೇ ಸ್ನಾನ ಮಾಡಿ ಮಡಿಯಾಗಿದ್ದಾರೆ. ಆ ಒಂದು ಮಡಿಕೆನ ಅವರೇ ದೇವಸ್ಥಾನ ಗಂಟ ತೊಗೊಬರೋದು. ಆ್ಯಂಡ್ ಈಗ ಪೂಜೆ ಸ್ಟಾರ್ಟ್ ಆಗಿದೆ. ಪೂಜೆನ ನೀಟಾಗಿ ಮಾಡಿ ಅಲ್ಲಿಂದ ವಾಪಸ್ಸು ನಾವು ಈ ಒಂದು ಮಡಿಕೆನ ತೊಗೊಂಡು ಮಾರಿಗುಡಿ ದೇವಸ್ಥಾನಕ್ಕೆ ರೀಚ್ ಆಗಬೇಕು. ಆ್ಯಂಡ್ ಈಗ ನಾವು ವಾಪಸ್ಸು ಮಾರಿಗುಡಿಗೆ ಹೋಗ್ತಾ ಇದ್ದೀವಿ, ಬಿಕಾಸ್ ಪೂಜೆ ಮುಗೀತು. ಸ್ವಲ್ಪ ದೂರ ಹೋಗ್ತಿದ್ದಂಗೆ ಮಾರಿಗುಡಿ ದೇವಸ್ಥಾನ ಬಂತು. ಆ್ಯಂಡ್ ಅಲ್ಲಿ ಒಬ್ಬರು ತುಂಬಾ ಎಂಟರ್ಟೈನ್ಮೆಂಟನ್ನು ಮಾಡ್ತಾಯಿದ್ರು ಪ್ರತಿಯೊಬ್ಬ ಜನರಿಗೂ. ಆ್ಯಂಡ್ ಈ ಒಂದು ಡ್ಯಾನ್ಸ್ನ ಸಣ್ಣ ಕ್ಲಿಪ್ನ ನಾನು ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಆ್ಯಂಡ್ ಈ ಒಂದು ಕಂಪ್ಲೀಟ್ ಡ್ಯಾನ್ಸ್ನ ಒಂದು ಇನ್ಸ್ಟಾಗ್ರಾಮ್ ಐಡಿಯಲ್ಲಿದೆ, ಸೊ ಹೋಗಿ ಚೆಕ್ಔಟ್ ಮಾಡಿಕೊಂಡು ನೋಡಿ. ಆ್ಯಂಡ್ ಮಾರಮ್ಮ ದೇವ್ರಿಗೆ ಅಲಂಕಾರ ಅನ್ನೋದು ಮುಗಿದಿತ್ತು. ಆ್ಯಂಡ್ ದೇವರಿಗೆ ಎಡೆ ಇಟ್ಟು ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಇವರೇ ನಮ್ಮೂರಿನ ಮಾರಿಯಮ್ಮ. ಸೊ ಕೈ ಮುಕ್ಕೊಳ್ಳಿ, ನೋಡಿಕೊಂಡು ಎಲ್ಲರಿಗೂ ಒಳ್ಳೇದಾಗುತ್ತೆ. ಆ್ಯಂಡ್ ಪೂಜೆ ಆಗಿದ್ದು ಸ್ವಲ್ಪ ಹೊತ್ತಿಗೆ ನಮ್ಮೂರಲ್ಲಿ ಈ ಒಂದು ಆಚರಣೆನ ಮಾಡ್ತಾರೆ, ಮರಿಗಳನ್ನ ಬಲಿ ಕೊಡೋದು. ಆ್ಯಂಡ್ ಇವ್ರುಗಳ ಪ್ರಕಾರ ಈ ಒಂದು ಬಲಿನ ಕೊಡೋದ್ರಿಂದ ಊರಿಗೆ ಒಳ್ಳೆಯದಾಗುತ್ತೆ. ಆ್ಯಂಡ್ ಈ ಒಂದು ಬಲಿ ಹೆಂಗಪ್ಪ ನಡೆಯುತ್ತೆ ಅಂದರೆ, ಈ ಒಂದು ಮರಿ ಮೇಲೆ ನೀರನ್ನ ಹಾಕ್ತಾರೆ. ಆ್ಯಂಡ್ ಇದು ತಲೆನ ಮತ್ತು ಮೈನ ಉದುರ್ತು ಅಂದರೆ ಈ ಒಂದು ಮರಿನ ಬಲಿ ಕೊಡ್ತಾರೆ. ಆ್ಯಂಡ್ ಬಲಿ ಕೊಡೋ ಟೈಮಲ್ಲಿ ಈ ಒಂದು ಮರಿಯ ರಕ್ತನ ಶೇಖರಣೆ ಮಾಡ್ಕೋತಾರೆ. ಆ್ಯಂಡ್ ಆ ಒಂದು ರಕ್ತಕ್ಕೆ ಅನ್ನನ ಮಿಕ್ಸ್ ಮಾಡಿ ಇಡೀ ಊರಲ್ಲಿ ಎಷ್ಟು ಮನೆಗಳಿದೆ ಆ ಮನೆಗಳ ಮೇಲೆ ಎರಚ್ತಾ ಹೋಗ್ತಾರೆ. ಆ್ಯಂಡ್ ಆ ಒಂದು ಪ್ರಾಸೆಸ್ ಮಾಡಬೇಕಾದ್ರೆ ಮನೆಯಿಂದ ಯಾರು ಈಚೆ ಬರಬಾರ್ದು. ಆ್ಯಂಡ್ ನಾವುಗಳೆಲ್ಲ ದೇವಸ್ಥಾನದಲ್ಲೇ ಇದ್ವಿ. ಸೊ ದೇವಸ್ಥಾನದಿಂದ ನಾವು ಮನೆಗೂ ಹೋಗೋ ಆಗಿರಲಿಲ್ಲ, ಇವ್ರುಗಳೆಲ್ಲ ವಾಪಸ್ ಬರೋ ಗಂಟ. ಆ್ಯಂಡ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಾದ್ಮೇಲೆ ಇವ್ರುಗಳೆಲ್ಲ ವಾಪಸ್ಸು ದೇವಸ್ಥಾನದ ಹತ್ರ ಬಂದರು ಆ ಒಂದು ಪ್ರಾಸೆಸ್ನ ಕಂಪ್ಲೀಟ್ ಮಾಡಿ. ಆ್ಯಂಡ್ ನಾನು ಫೈನಲಿ ಮನೆಗೆ ರೀಚ್ ಆದೆ, ಬಿಕಾಸ್ ಮಾರನೇ ದಿನ ಕೊಂಡ ಇರೋದ್ರಿಂದ ನಾವು ಜಲ್ದಿ ಮಲಗಬೇಕಿತ್ತು. ಬಟ್ ಆಲ್ರೆಡಿ ಟೈಮ್ 2:30 ಆಗಿತ್ತು. ಸೊ ಟೈಮ್ ವೇಸ್ಟ್ ಮಾಡ್ದಿರ ನಾವು ಮಲ್ಕೊಂಡ್ವಿ. ಆ್ಯಂಡ್ ಮಾರನೇ ದಿನ ಎದ್ದು ಮಾರಿಗುಡಿ ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲಿ ಹುಲಿ ವಾಹನ ರೆಡಿ ಆಗಿತ್ತು. ಆ್ಯಂಡ್ ಈ ಒಂದು ವಾಹನನ ನಾವು ಮಾದೇಶ್ವರ ದೇವಸ್ಥಾನ ಗಂಟ ತರ್ತೀವಿ. ಆ್ಯಂಡ್ ಈಗ ಮಾದೇಶ್ವರ ದೇವಸ್ಥಾನದ ಹತ್ರ ಕೊಂಡ ಅನ್ನೋದನ್ನ ರೆಡಿ ಮಾಡಿದ್ರು. ಆ್ಯಂಡ್ ಇಲ್ಲಿ ಒಬ್ಬರಿಗೆ ಏನಾಯ್ತೋ ಗೊತ್ತಿಲ್ಲ, ಅವ್ರ ಹತ್ರ ಇರೋ ಕಂಸಾಳೆನ ತೊಗೊಂಡು ಅವರ ಒಂದು ತಲೆಗೆ ಹೊಡ್ಕೊಂಡು ತುಂಬಾ ಬ್ಲೀಡ್ ಆಗ್ತಾ ಇತ್ತು. ಆ್ಯಂಡ್ ಇಲ್ಲಿರೋ ಜನ ಅವ್ರ ತಲೆಗೆ ಅರ್ಶಿನ ಕುಂಕುಮನ ಹಾಕಿ ಆ ಒಂದು ರಕ್ತನ ನಿಲ್ಲಿಸಿದ್ರು. ಆ್ಯಂಡ್ ಕೊನೆಗೂ ಕೊಂಡ ಅನ್ನೋದು ಮುಗೀತು. ಆ್ಯಂಡ್ ತುಂಬ ಜನ ಭಕ್ತಾದಿಗಳು ಬಂದಿದ್ದರು ಈ ವರ್ಷ. ಆ್ಯಂಡ್ ಇವ್ರುಗಳಿಗೆಲ್ಲ ನಾನು ಪೂಜೆನ ಮಾಡಿಕೊಡ್ತಾ ಇದ್ದೆ ಪಕ್ಕದಲ್ಲೇ ಇರೋ ಬ್ಯಾಲ್ಕುಪ್ಪ ಅನ್ನೋ ಒಂದು ದೇವಸ್ಥಾನದಲ್ಲಿ. ಆ್ಯಂಡ್ ಇದೇ ಆ ದೇವಸ್ಥಾನ. ಆ್ಯಂಡ್ ಇಲ್ಲಿ ಸೇರಿರೋ ಭಕ್ತಾದಿಗಳಿಗೆಲ್ಲ ನಾನು ಪೂಜೆನ ಮಾಡಿಕೊಡ್ತಾ ಇದ್ದೆ. ಆ್ಯಂಡ್ ಇದೇ ಆ ಒಂದು ಹುಲಿ ವಾಹನ. ಆ್ಯಂಡ್ ಇದನ್ನೇ ಮಾರಿಗುಡಿ ದೇವಸ್ಥಾನದಿಂದ ನಾವು ಮಾದೇಶ್ವರ ದೇವಸ್ಥಾನ ಗಂಟ ತಂದಿದ್ದು. ಆ್ಯಂಡ್ ಇಲ್ಲಿರೋ ದೇವಸ್ಥಾನ ಸ್ಪೆಷಾಲಿಟಿ ಬಗ್ಗೆ ಹೇಳಬೇಕು ಅಂದರೆ, ಈ ಒಂದು ದೇವಸ್ಥಾನದಲ್ಲಿರೋ ಲಿಂಗ ಭೂಮಿನ ಸೀಳಿ ಈಚೆ ಬಂದಿರೋದು, ಒಡೆದು ಮೂಡಿರೋ ಲಿಂಗ ಇದು. ಆ್ಯಂಡ್ ದೇವಸ್ಥಾನ ತುಂಬ ಚಿಕ್ಕದಾದ್ರೂ ಒಳಗಡೆ ಇರೋ ದೇವರು ಸಿಕ್ಕಾಪಟ್ಟೆ ಪವರ್ಫುಲ್ಲು. ಸೊ ಒಳ್ಳೆ ಮನಸ್ಸಿಂದ ನಿಮ್ಗೆ ಏನೇನು ಬೇಕು ಎಲ್ಲನೂ ಬೇಡ್ಕೊಳ್ಳಿ, ಎಲ್ಲ ಈಡೇರುತ್ತೆ. ಆ್ಯಂಡ್ ಈಗ ನಾನು ವಾಪಸ್ಸು ಮಾರಿಗುಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ 2-3 ವರ್ಷದಿಂದ ಈ ಒಂದು ಊರನ್ನ ವಿಸಿಟ್ ಮಾಡಿದಿರ ನಾನು ತುಂಬಾ ಕಳ್ಕೊಂಡಿದ್ದೀನಿ. ಇಲ್ಲಿಗೆ ಬಂದಮೇಲೆ ನಾನು ತುಂಬ ಮೆಮೊರಿನ ಗೇನ್ ಮಾಡಿದ್ದೀನಿ. ಆ್ಯಂಡ್ ಇನ್ಮೇಲಿಂದ ಪ್ರತಿ ವರ್ಷ ವಿಸಿಟ್ ಮಾಡ್ತೀನಿ. ಸೊ ಕೊನೆಗೂ ಕೊಂಡ ಮುಗೀತು. ಆ್ಯಂಡ್ ದೇವ್ರಿಗೆ ಪೂಜೆ ಗೀಜೆ ಎಲ್ಲ ಆಯಿತು. ಈಗ ನಾನು ಮಾರಿಗುಡಿ ದೇವಸ್ಥಾನದಲ್ಲಿದ್ದೀನಿ. ಆ್ಯಂಡ್ ಟೈಮ್ ಈಗ 1-2 ಆಗಿರ್ಬೋದು. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಈಗ ಹೋಗಿ ಊಟ ಮಾಡಿಕೊಂಡು ವಾಪಸ್ಸು ಬೆಂಗಳೂರಿಗೆ ಹೊರಡೋದು ಅಷ್ಟೇ. ಆ್ಯಂಡ್ ಫೈನಲಿ ಊರಿನ ಹಬ್ಬ ಮುಗಿಸ್ಕೊಂಡು ನಾನು ವಾಪಸ್ ಬ್ಯಾಂಗ್ಳೂರ್ಗೆ ಹೊರಟಿದ್ದೀನಿ. ಆ್ಯಂಡ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಈ ವಿಡಿಯೋಗೊಂದು ಲೈಕ್ನ ಮಾಡಿ, ಜೊತೆಗೆ ಒಂದು ಕಮೆಂಟ್ನ ಹಾಕಿ ಈ ವಿಡಿಯೋ ಹೆಂಗಿತ್ತು ಅಂತ. ಆ್ಯಂಡ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಗಂಟ ಎಲ್ಲರೂ ಹುಷಾರಾಗಿರಿ, ಖುಷಿಯಾಗಿರಿ. ಓಕೆನಾ?